ಕಲ್ತಾ ಇರೋದು ರಕ್ಷಾ? ರಶ್ಮಿ ಕೊಡಮ್ಮ, ಅವಳು ನಿನ್ ತಂಗಿ ಅಲ್ಲ, ಕೊಡು ಆಡ್ಕೊಂಡು ಕೊಡ್ತಾಳೆ. ನಾನ್ ಕೊಡಲ್ಲ. ಇದು ನಮ್ ದಡಮ್ಮನ್ ತಕ್ಕೊಟ್ಟಿರೋದು ನಂಕ. ಅವಳಿಗೂ ಅವ್ರ ಭದ್ರಪ್ಪನ್ ತಕ್ಕೊಟ್ಟಿರ್ತಾನೆ. ನಾನ್ ಕೊಡಲ್ಲ. ಹಂಗೆಲ್ಲ ಅನ್ಬಾರ್ದು ಕೊಡಮ್ಮ, ಅವಳು ನಿನ್ ತಂಗಿ ಅಲ್ಲ, ಕೊಡು ಒಂದ್ ಸ್ವಲ್ಪ ಆಟ ಆಡ್ಕೊಂಡು ಕೊಡ್ತಾಳೆ. ನಾನ್ ಕೊಡಲ್ಲ. ಅಮ್ಮ ಭದ್ರಪ್ಪನ ತಕ್ಕೊಟ್ಟಿಲ್ಲ ನಂಕ. ಏನನ ಕೇಳಿದ್ರೆ ಬೈತಾ ಇದ್ದ. ನಿಜವಾಗ್ಲೂ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ. ಏನು ತಕ್ಕೊಡಲ್ಲ ಅಂತ ನಂಗೆ ತಕ್ಕೊಟ್ಟಿಲ್ಲ ಅಮ್ಮ. ಆಮೇಲೆ ಹೋಗಿ ನಾವು ಏನು ಆಟ ಸಾಮಾನು ಬೇಕೋ ಅದೆಲ್ಲ ತಕೊಂಬರೋಣ. ಅಳ್ಬಾರ್ದು, ಸುಮ್ಮನೆ ಇರಮ್ಮ. ಅಳ್ಕೊಟ್ಟು ಅದಕ್ಕಿಂತ ಚೆನ್ನಾಗಿರೋ ಬೊಮ್ಮೆನೇ ತಕೊಂಬರೋಣ ನಾವು. ಇರು, ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ. ನಂಗೂ ತಕ್ಕೊಡ್ಬೇಕು ಬೊಮ್ಮೆ, ಹೊಸ ಬೊಮ್ಮೆ. ಅಮ್ಮ ತಕ್ಕೊಡ್ಬೇಡ ನೀನು. ತಕ್ಕೊಡ್ಬೇಡ ಅವಳ್ಕ. ಅವಳು ಕಳ್ಳ, ನನ್ನ ವೈದ್ಯಳಮ್ಮ. ಹಾಗೆಲ್ಲ ಅನ್ಬಾರ್ದು. ಮೂವರ್ಗೂ ತಕ್ಕೊಡ್ತೀನಿ, ಆಯ್ತಾ? ಹ್ಞೂ ಸರಿ, ಆಟ ಆಡ್ಬಾರ್ದು. ಬರ್ರಿ ನೂಡಲ್ಸ್ ತಿನ್ನಿಗಂತ ಬನ್ರಿ. ರಶ್ಮಿ ಬ್ಯಾಡ್ ಗರ್ಲ್ ರಶ್ಮಿ. ಆಯ್ತು ಆಯ್ತು. ಇವಾಗ ಬರೀ ಟಿಫನ್ ಮಾಡಿ ಬನ್ರಿ. ಹೋಗಿ ಏನೇನು ಆಟ ಸಾಮಾನು ಬೇಕೋ ಎಲ್ಲ ತಗೊಂಬರೋಣ. ಅಮ್ಮ ನಂಗೆ ಚಾರ್ಜಿಂಗ್ ಆಗ್ತಾರಲ್ಲ ಕಾರು ಅಂತದ್ ಬೇಕು. ನಂಗೆ ಕಾರ್ ತಕೊಡಮ್ಮ. ಆಯ್ತು, ತಕೊಡ್ತೀನಿ. ಇಬ್ಬರಿಗೂ ನಾನು ಕಾರ್ ತಕೊಡ್ತೀನಿ. ಚಾರ್ಜಿಂಗ್ ಹಾಕೊಂಡು ಆಟ ಆಡ್ಕೊಂಡಿರಿ, ಸರಿನಾ? ಆಯ್ತಮ್ಮ. ಪಚಂದಿರ ಏನು ಮಾಡ್ತಾ ಇರೋದು ಈ ಬಿಸ್ಲಾಗೆ? ಹೇಯ್ ಚಿಂಟು ಚಿಂಟು ಚಿಂಟು. ಸಂಗೀತ, ಸಂಗೀತ. ಓ ಬಾಪ ರಾಜಪ್ಪ, ಬಾ. ಸಂಗೀತ ಇಲ್ಲ ಅತ್ತೆ? ಅವಳಪ್ಪ, ಅವಳೆ ಎಲ್ಲೋದವಳು, ಅವಳೆ. ಕೂತ್ಕಪ್ಪ, ಕೂತ್ಕ ನಡಿ. ಟಿಫನ್ ಮಾಡಿ ನಡಿಯಪ್ಪ. ಆಯ್ತತ್ತೆ. ಸಂಗೀತ, ರಾಜಪ್ಪನ ಬಂದ ನೋಡು. ಅಲ್ಲ ಸಂಗೀತ, ಇವತ್ತು ಹೋಗಿ ನಾಳೆ ಸಾಯಂಕಾಲ ಬಂದ್ಬಿಡ್ತೀನಿ ಅಂತೇಳು. 3-4 ದಿವಸ ಆಯ್ತಲ್ಲ, ಯಾಕೆ ಬಂದಿಲ್ಲ ಇನ್ನೂ ನೀನು? ಅವಳೇನೋ ಓದ್ತೀನಿ ಅಂತಂದ್ಲಪ್ಪ, ನಾನೇ ಕಳಿಸಿಲ್ಲ. ಯಾಕತ್ತೆ? ಯಾಕಂತಂದ್ರೆ ಕಳಿಸಲ್ಲಪ್ಪ. ನನ್ನ ಮಗಳು ನಮ್ಮನೆಗೆ ಇರ್ತಾಳೆ, ಬರಲ್ಲ ಅವಳು, ಇಲ್ಲೇ ಇರಲಿ. ಕಳ್ಸಲ್ಲ ಅಂದರೆ ಅದಕ್ಕೆ ಅರ್ಥ ಏನತ್ತೆ? ಮನೆಗೆ ಯಾರು ಇತ್ತು, ಯಾರವ್ರೆ, ಯಾರು ನೋಡ್ಕೊತಾರೆ ನಮ್ಮನ್ನೆಲ್ಲ? ನೀನು ಏನೋ ಯಾರನ್ನ ಇದ್ದಿದ್ರೆ ಏನು ಅನ್ಬೋದು. ತೋಟದಾಗಿನ ಕೆಲ್ಸಕ್ಕೆ ತೋಟದಾಗ ತಗೋವೆ. ಮನೆಗೆ ನೋಡಿದ್ರೆ ಸಂಗೀತನೂ ಇಲ್ಲ, ಬಬ್ಲೂ ಇಲ್ಲ. ಆ ಜ್ಯೋತಿ ಬೇರೆ ದಿನ ಆಳ್ತಾಳೆ ಸಂಗೀತಮ್ಮನ ಬಂದಿಲ್ಲ ಅಂತ. ನಾನು ಹೆಂಗೆ ನೋಡ್ಕೊಳೋದು? ಇವಾಗ ಹೆಂಗೋ ನಿಮ್ಮ ಮೊದಲನೇ ಹೆಂಡ್ತಿ, ಅವ್ರ ಮಗಳು ಮೊಮ್ಮಗನು ಎಲ್ಲ ಬಂದವ್ರಂತಲ್ಲಪ್ಪ. ಏನೋ ನಿಮ್ಮ ಪಾಡ್ ನಿಮ್ಮದು, ನೀವೇನೋ ಬದುಕೋದು ನೋಡ್ಕೊಳ್ರಪ್ಪ. ನನ್ನ ಮಗಳು ನಾನು ಕಳಿಸಲ್ಲ. ಇಲ್ಲತ್ತೆ, ನನಗೆ ಅವರು ಬೇಕಾಗಿದ್ದಿದ್ರೆ ನಾನೇ ಸಂಗೀತನ ಮದುವೆ ಆಗ್ತಾ ಇದ್ದೆ. ನನಗಿಷ್ಟ ಇಲ್ಲ, ನಾನು ಅವ್ರ ಜೊತೆಗಿರಲ್ಲ. ನಾನು ಇಲ್ಲೇ ಇದ್ದೋರ್ತೀನಿ. ಹೇಳಿ ಜ್ಯೋತಿನ ಕರ್ಕೊಂಬಂದು. ಒಳ್ಳೆ ಕೆಲಸ ಹಂಗೆ ಮಾಡಪ್ಪ. ಹೋಗಿ ಜ್ಯೋತಿನ ಕರ್ಕೊಂಡು ಬಂದ್ಬಿಡೋಗ್ರಪ್ಪ, ಇಲ್ಲೇ ಇರಿರಂತೆ. ಅಮ್ಮ ಇಲ್ಲೇ ಇದ್ಬಿಟ್ರೆ ಹೆಂಗಮ್ಮ? ಅಲ್ಲಿ ಬಾವನ್ ಬೇರೆ ಇಲ್ಲ, ತೋಟದಾಗ ಎಲ್ಲಿನ ಕೆಲ್ಸಗಳು ಅಲ್ಲೇ ಬಿತ್ತವೆ. ಇಲ್ಲಿ ಇರೋಕ್ಕಾತೈತಿ ನಮ್ಮ ನಾವು? ಇರೋಕ್ಕಾಗಲ್ಲ ಅಂತಂದ್ರೆ ಇರಬೇಕಮ್ಮ. ಇವಾಗ ಅವ್ರ ಹೆಂಡ್ತಿ, ಅವ್ರ ಮಗಳು ಬಂದವಳಲ್ಲ, ಅವ್ರು ನೋಡ್ಕೊಂತಾರೆ ಎಲ್ಲನೂ. 1-2 ದಿವಸ ಅವ್ರಿಗೂ ಬೇಜಾರಾತೈತೆ ನೀನು ಇಲ್ಲ ಅಂತಂದ್ರೆ. ಆಮೇಲೆ ಸರೋತೈತೆ. ನೀನು ಒಳಕ್ಕೆ ಹೋಗು ಒಳಕ. ಯಾವುದು ಬೇಕಾಗಿಲ್ಲ, ನೀನು ಎಲ್ಗೂ ಹೋಗೋದು ಬೇಕಾಗಿಲ್ಲ. ಹಿಂಗಂದ್ರೆ ಹೆಂಗತ್ತೆ? ಹೆಂಗೆ? ನಮ್ಮ ಕೈಲಿ ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಏನು ದಿನ ಬೇರೆಯವ್ರ ಮನೆಗೆ ಹೋಗಿ ಊಟ ತಿನ್ನಕತ್ತೈತಾ? ಇಲ್ಲ ಹೋಟ್ಲು ಊಟ ತಿನ್ನಕತ್ತೈತಾ? ಕೂಲಿಯವ್ರು ಬೇರೆ ದಿನ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಬೇರೆ ಊಟ ಇಲ್ಲ. ಹೋಟ್ಲಿಂದ ತಂದು ಕೊಟ್ಟು ನನಗೂ ಸಾಕಾಗ್ಬಿಟ್ಟೈತೆ. ಇನ್ನು ಆಲೂಗಡ್ಡೆ ಬೇರೆ ಮಂಡಿಗೆ ಹಾಕಿಲ್ಲ. ಕೂಲಿಯರ್ಕಪ್ಪ ಊಟ ಹೋಟ್ಲಿಂದ ತಗೊಂಬಂದು ಕೊಡ್ತೀಯಾ? ಆಮೇಲೆ ಮಾಡಲ್ಲ ಅಂತಲ್ಲ ಅಡುಗೆನ? ಮಾಡ್ತಾಳೆ ಬಿಡು. ಕೂಲಿಯರ್ಕ ಹೇಳು, ನೀನು ಹೇಳ್ಬಿಟ್ಟು ಮಾಡಿಸೋ. ಇಲ್ಲತ್ತೆ, ಮಾಡಲ್ಲ ಅಂತ ಹೇಳಿದ್ಲು. ನೀನು ಬೇರೆ ಮನೆ ಮಾಡ್ಕೊಂಡು ಅಲ್ಲಿರೋಗು ಅಂತ ಹೇಳಿದ್ಲು. ಇವಾಗ ನಾನು ಬೇರೆ ಮನೆ ಮಾಡ್ತೀನಿ, ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಅದಕ್ಕೆ ಸಂಗೀತನ ಕರ್ಕೊಂಡು ಹೋಗಿ ಬಂದೆ. ಅವಳು ಜ್ಯೋತಿನೂ ಗಲಾಟೆ ಮಾಡ್ತಾವಳೆ, ನಾನು ಇವ್ರ ಜೊತೆಗಿರಲ್ಲ ಅಂತ. ಅವಳು ದಿನ ಅಳೋದಾಗೋಯ್ತು. ಅವಳಿಗೆ ಊಟ ಇಲ್ಲ, ಏನೂ ಇಲ್ಲ. ಮಗುವ ಒದ್ಲಾಡ್ತಾವಳೆ. ಸ್ಕೂಲ್ ಬೇರೆ ರಜೆ, ಸ್ಕೂಲು ಇಲ್ಲ. ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರ ಹತ್ರ ಹೇಗೋ ಕಥೆ ಇಲ್ಲ ಅವಳಿಗೆ. ಹೇಗ ನಾನೇನೋ ಒಂದು ಗಳಿಗೆ ಮನೆಗಿರ್ತೀನಿ, ತೋಟದ ಹತ್ರ ಅಲ್ಲಿ ಇಲ್ಲಿ ಓಡಾಡ್ಕೊಂಬರ್ತೀನಿ. ಆ ಮಗು ಕತೆ ಏನಾಗಬೇಕತ್ತೆ? ನಾನು ಬೇರೆ ಮನೆ ಮಾಡಿದ್ದೀನತ್ತೆ. ಸಂಗೀತನ ಕಳಿಸ್ಕೊಟ್ರಿ ನೀವು. ಅಲ್ಲ, ಬೇರೆ ಮನೆ ಏನಕ್ಕೆ ಮಾಡಕ್ಕೆ ಹೋಗಿದ್ದು ನೀವು? ಎಲ್ಲರೂ ಆ ಮನೆಗೆ ಜೊತೆಗಿರೋಣ ಅಂತ ಹೇಳಿದ್ನಿ ತಾನೆ? ನೀವ್ಯಾಕೆ ಬೇರೆ ಮನೆ ಮಾಡಿದ್ದು? ಅವರೇ ಹೇಳಿದ್ದು, ಬೇರೆ ಮನೆ ಮಾಡ್ಕೊಂಡು ನೀನು ಎಂಟ್ರನ್ನ ಕರ್ಕೊಂಬಂದಿಕ್ಕೋ, ಈ ಮನೆಗೆ ಬಂದರೆ ಅಷ್ಟೇ ನಾವು ಜಗಳ ಮಾಡ್ತೀರಿ, ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಸುಮ್ಮನೆ ಅವ್ರ ಹತ್ರ ಯಾಕೆ ಮಾತು ಅಂತ ಅಲ್ಲೇ ಒಂದು ಮನೆ ಇತ್ತು, ನೋಡಿದ್ದೀನಿ. ಮನೆ ಕಟ್ಸೋವರೆಗೂ ಅದೇ ಮನೆಗೆ ಇದ್ಬಿಟ್ಟು ಆಮೇಲೆ ಮನೆ ಕಟ್ಸಿದ್ಮೇಲೆ ಹೊಸ ಮನೆಗೆ ಹೋಗೋಣ. ಅವರೇ ಆ ಮನೆಗೆ ಇತ್ಕೊಳ್ಳಿ ಬಿಡು. ಜಾಗ ಇದ್ರೆ ಬಿರಿ, ನಂಗೆ ಪಾಯ ಹಾಕಪ್ಪ, ಕಟ್ಸ್ಬಿಡಿ ಆ ಮನೆ. ಬೇರೆಯವ್ರ ಮನೆಗೆ ಎಷ್ಟು ದಿನ ಅಂತ ಇರೋಕ್ಕಾಗ್ತದೆ? ಕಟ್ಸ್ಬೇಕತ್ತೆ, ಹಿಂಗೆ ಬಿಡುವಾತ ಇಲ್ಲ ನಂಗೆ. ಏನು ಮಾಡೋದು? ನಮ್ಮ ಅಣ್ಣ ಬೇರೆ ಅಲ್ಲಿ ಸೇರ್ಕೊಂಬಿಟ್ಟು ಹೋಗಿ ಅದೇನೋ ಬರಂಗೇ ಇಲ್ಲ. ಎಪ್ಪನೋ ಫೋನ್ ಮಾಡಿ ಸಾಕಾಗೋಯ್ತು ನಂಗೆ. ಅಲ್ಲೇ ಇದ್ದೋಗೋನೆ, ಅಲ್ಲೇ ತೋಟದಾಗ ಕೆಲಸ ಮಾಡ್ಕೊಂಡು. ಅದೇನು ಬರ್ತಾರೋ ಇಲ್ಲೋ ನನಗೇನೋ ಗ್ಯಾರಂಟಿನೇ ಇಲ್ಲ.
ಸಂಗೀತ ಬೇರೆ ಇಲ್ಲ, ನನ್ನ ಕೈ ಕಾಲು ಆಡ್ತಾ ಇಲ್ಲ. ಏನು ಮಾಡಬೇಕೋ ಏನೋ. ನೆನ್ನೆ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಆ ಮನೆ. ಅದಕ್ಕೆ ಸಂಗೀತನ ಕರ್ಕೊಂಡು ಹೋಗ್ತೀನಿ ಅತ್ತೆ, ಕಳಿಸ್ಕೊಡ್ರತ್ತೆ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡ್ಗೆ ನಾವಿರ್ತೀರಿ. ಅಮ್ಮ ನಾನು ಓದ್ತೀನಮ್ಮ. ಆವತ್ತೇ ಹೇಳಿದ್ನಲ್ಲ ನಿಮ್ಗೆ ನಾನು, ಅಮ್ಮ ಅವರಷ್ಟು ಬೇರೆ ಹೋಗ್ರಿ ಅಂತಂದರೆ ನಾನು ಓದ್ತೀನಿ ಅಂತ. ಇವಾಗ ಅವರೇ ಬಾಯ್ಬಿಟ್ಟು ಹೇಳೋರಲ್ಲಮ್ಮ. ನಾನು ಓದ್ತೀನಮ್ಮ, ಹೆಂಗೂ ಮನೆ ನೋಡೋರಂತಲ್ಲ, ಓದ್ತೀನಿ ನಾನು. ಏನು ಓದ್ತೀಯೋ ಏನೋಮ್ಮ, ತಿರ್ಗಾ ಏನೇನೋ ತೊಂದರೆ ಆದತ್ತು ಅಂತ ನಂಗೆ ತಿಗ್ಲಮ್ಮ. ಸುಮ್ಮನೆ ಯಾಕೆ ಬೇಕು, ಇಲ್ಲೇ ಇದ್ದೋಗ್ಬಿಡಮ್ಮ. ರಾಜಪ್ಪನ ಅವಾಗ ಬಂದು ನೋಡ್ಕೊಂಡು ಹೋಗ್ತಾನೆ. ಇಲ್ಲ ಅತ್ತೆ, ಬರೋಕ್ಕಾಗಲ್ಲ. ನಾನು ಸಂಗೀತನ ಬಬ್ಲುನ ಕರ್ಕೊಂಡು ಹೋಗ್ತೀನಿ. ಅವ್ರಿಗೂ ರೇಷನ್ ತೊಗೊಂಡೋಗಿ ಹಾಕ್ತೀನಿ, ದುಡ್ಡು ಕಾಸು ಎಲ್ಲ ಕೊಡ್ತೀನಿ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ನಾನು ಸಂಗೀತನ ಕರ್ಕೊಂಡು ಹೋಗ್ತೀನಿ. ಸಂಗೀತ ಇಲ್ದಿತ್ತು ನನ್ನ ಮನೆಗೆ ಇರೋಕ್ಕಾಗಲ್ಲ. ಹ್ಞೂನಮ್ಮ, ಇವಾಗ ಅವ್ರ ಪಾಡ್ಗೆ ಅವ್ರು ಅವರಲ್ಲ. ಜ್ಯೋತಿ, ನಾನು, ಬಬ್ಲು ಇವರು ಮೂವರು ಆ ಮನೆಗೆ ಇರ್ತೀರಮ್ಮ. ಅಮ್ಮ ಕಳಿಸ್ಕೊಡಮ್ಮ. ಒಂದು ಸ್ವಲ್ಪ ದಿವಸ ಟೈಮ್ ಕೊಡು, ಮನೆ ಕಟ್ಬಿಡೋಣ. ಆಮೇಲೆ ಬೇಕಾದ್ರೆ ಹೊಸ ಮನೆಗೆ ಹೋಗ್ತೀರಿ. ಅಯ್ಯೋ ಅವ್ರೇನೋ ಬಜಾರಿಗಳಿದ್ದಂಗೆ ಅವರಮ್ಮ, ನಂಗೆ ಬೇಜಾರು. ಸುಮ್ಮನೆ ಬಂದು ಬೀದಾಗ ಆದಾಗ ನಿಂತ್ಕೊಂಡು ಜಗಳ ಮಾಡಿದ್ರೆ ಏನು ಮಾಡ್ತೀಯಮ್ಮ ನೀನು? ಹಾಂ, ನೀನು ನಿಂತ್ಕೊಂಡು ಅವ್ರ ಜೊತೆಗೆ ಜಗಳ ಮಾಡ್ತೀಯಾ? ಏನಿಲ್ಲ ಅತ್ತೆ, ಅವ್ರು ಹೇಳವ್ರೆ ಈ ಮನೆಗೆ ಮಾತ್ರ ಬರ್ಕೊಟ್ಟು ನೀವೆಲ್ಲನೂ ಇಟ್ಕೊಳ್ರಿ ಅಂತ. ಅವ್ರೇನು ಜಗಳಕ್ಕೇನು ಬರಲ್ಲ. ಅವ್ರ ಮನೆ ಇರೋದು ದೂರ, ಇವಾಗ ನಾನು ಮಾಡಿರೋ ಮನೆ ದೂರ, ಅಕ್ಕಪಕ್ಕದಾಗ ಎಲ್ಲಿ ಬೇಡ ಅಂತ ದೂರ ತಗೊಂಡಿದ್ದೀನಿ ಮನೆ. ಅವ್ರೇನು ಈ ಕಡೆಗೆ ಬರಲ್ಲ. ಇವಾಗ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಯಾಕಪ್ಪ ಬಂದಿಲ್ಲ ಇನ್ನು? ಇಷ್ಟು ದಿನ ಆಗಿ ಆಯ್ತಲ್ಲ, 7-8 ತಿಂಗಳಾಗಿರ್ಬೇಕಲ್ಲ ಮಗುಕ. ಏನೋ ಅತ್ತೆ, ನಮ್ಮ ಅತ್ತಿಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲಂತೆ. ಹಂಗಾಗಿ ನಮ್ಮ ಅಣ್ಣ ಅಲ್ಲೇ ಇದ್ದೋಗವನೆ. ಅದೇನು ಬರೋದೇನೋ ನನಗೇನೋ ಗ್ಯಾರಂಟಿನೇ ಇಲ್ಲ. ನಮ್ಮ ಅಣ್ಣ ಮಾತಾಡೋದು ನೋಡಿದ್ರೆ ಬರೋಂಗಿಲ್ಲ ಅನಿಸುತ್ತೆ. ಇನ್ನು ತೋಟದ ಜವಾಬ್ದಾರಿ ಎಲ್ಲ ನಾನೇ ಓದ್ಕೊಬೇಕು. ನನಗಂತೂ ಸಂಗೀತ ಬಬ್ಲು ಇಲ್ಲ, ಕೈ ಕಾಲೇ ಆಡ್ತಾ ಇಲ್ಲ ಅತ್ತೆ. ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ. ಸರಿನಪ್ಪ, ಕರ್ಕೊಂಡೋಗು. ಅವ್ರು ಸುಮ್ಮನೆ ಜಗಳಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋಳಲ್ಲ. ನನ್ನ ಮಗಳಿಗೆ ಏನ ತೊಂದರೆ ಆದರೆ ನಾನು ತಿರ್ಗಾ ಬಂದು ಕರ್ಕೊಂಬತ್ತೀನಪ್ಪ ರಾಜಪ್ಪ. ಇವಾಗ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಅತ್ತೆ, ಇಲ್ಲ ಅವರಿಂದ ಏನು ತೊಂದರೆ ಇಲ್ಲ. ಆವತ್ತೇ ಪೊಲೀಸ್ ಸ್ಟೇಷನ್ಗೆ ಹೇಳ್ದೆ ದುಡ್ಡು ಕಾಸು ಅಷ್ಟು ಕೊಟ್ಬಿಟ್ಟು ಕಳ್ಸೋಣ ಅಂತ. ಕೇಳಬೇಕಲ್ಲ ಸಂಗೀತ. ಇರಲಿ, ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ಲು. ಇವಾಗ ನೋಡು, ಅವರೇ ನಮ್ಮನ್ನ ಮನೆಯಿಂದ ಆಚೆಗೋಗ್ರಿ ಅಂತ ಅವ್ರೆ. ತಿರುಗಿ ಜನ ಎಲ್ಲ ನಗಿಬೇಕಾ ನೋಡ್ದ? ಮೊದಲನೇ ಏನ್ರಿಕೆ ಇರೋ ಹಕ್ಕು ಇವಾಗ ಈ ಅಮ್ಮನ ಬಂದು ಅವ್ರ ಮನೆಯಿಂದ ಆಚೆಕಾಕುದು ಅಂತ ಅನ್ಸ್ಕೊಬೇಕಾ? ನಾನು ಎಲ್ಲರ ಹತ್ರ ಉಗ್ಸ್ಕೊಬೇಕಾ? ಬೇಕಾಗಿಲ್ಲ. ಅವ್ರ ಸ್ವಂತ ಮನೆಗೆ ಅವರೇ ಚೆನ್ನಾಗಿ ಇಟ್ಕೊಳ್ಳಿ. ನಾವು ಬಾಡಿಗೆ ಮನೆಗೆ ಇರೋಣ, ಏನು ಪರವಾಗಿಲ್ಲ. ಅದಕ್ಕೆ ನಾನು ಅವ್ರಿಗೆ ಆ ಮನೆ ಬಿಟ್ಬಿಟ್ಟು ಬಂದಿದ್ದಲ್ಲ, ಬೇರೆ ಮನೆ ಮಾಡಿರೋದಲ್ಲ. ಅವ್ರ ಪಾರ್ಕ್ ಅವ್ರು ಇಟ್ಕೊಂಡು ನಡಿ. ಏನೋ ಒಂದಷ್ಟು ರೇಷನ್ ದುಡ್ಡು ಕಾಸು ಕೊಟ್ಟರೆ ಆಯಿತು. ನಡಿ ಸಂಗೀತ, ಹೋಗೋಣ, ಮನೆಗೆ ಹೋಗೋಣ ನಡಿ. ಜ್ಯೋತಿ ಈ ಮನೆಗೆ ಕೂತಿದ್ಲು. ಬೆಳಗ್ಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಬಂದೆ. ಹೋಗಿ ಹೋಟ್ಲಾಗ ಇಡ್ಲಿ ಏನು ತಗೊಂಬಂದು ತಿನ್ನಮ್ಮ, ರಾಮನ್ ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ. ಅದೇನು ತಗೊಂಬಂದು ತಿಂದ್ಲು, ಅದೇನು ಕತೆನೋ. ನಡಿ ಹೋಗೋಣ ನಡಿ. ಬಬ್ಲೂನ್ ಕರ್ಕೋ. ಸಂಗೀತ, ರೇಷನ್ ಬೇಕಾ? ಇಲ್ಲಿಂದನೇ ತಗೊಂಡೋಗ್ತೀಯಾ? ಇಲ್ಲ ಅತ್ತೆ, ಎಲ್ಲ ತಂದಿದ್ದೀನಿ ನಾನು. ಪ್ರತಿಯೊಂದು ಸಂಗೀತ ಮುಂಚೆ ಏನು ಪಟ್ಟಿ ಹಾಕ್ಕೊಡ್ತಾ ಇದ್ಲು, ಇಂಥ ರೇಷನ್ ಬೇಕು ಅಂತ ರೇಷನ್ ಎಲ್ಲ ತಂದಿಕ್ಕಿದ್ದೀನಿ. ಏನೂ ತರಷ್ಟಿಲ್ಲ. ಸಿಲಿಂಡ್ರು ಅಲ್ಲಿ ಎರಡಿದ್ವು, ಒಂದು ಸಿಲಿಂಡ್ರ್ ಇಲ್ಲಿ ಕೆತ್ಕೊಂಬಂದಿದ್ದೀನಿ, ಹೊಸದು ಸ್ಟವ್ ತಗೊಂಬಂದಿದ್ದೀನಿ. ಏನು ಬೇಡ ರೇಷನ್ನು, ಎಲ್ಲ ಪ್ರತಿಯೊಂದು ತಂದಿಕ್ಕಿದ್ದೀನಿ. ಹೋಗಿ ಒಂಚೂರು ಅಡುಗೆ ಮಾಡಾಕಿದ್ರೆ ಅಷ್ಟೇ ಸಾಕು ನಮ್ಗೆ. ಆಚಿನಿಂದ ಬಂದಿದ ತಕ್ಷಣ ನಗ್ನಗ್ತಾ ಮನೆಗಿದ್ರೆ ಅಷ್ಟೇ ಸಾಕತ್ತೆ ನಂಗೆ. ಇನ್ನೇನು ಈ ಆಸ್ತಿ ಐಶ್ವರ್ಯ ಏನು ಬೇಡ. ನಡಿ ಸಂಗೀತ, ಮನೆಗೆ ಹೋಗೋಣ ನಾವು. ಹಾಂ ಸರಿ ಅಮ್ಮ, ನಾನು ಓದ್ತೀನಿ. ಕವಿತಾ ನನಗೆ ಜೊತೆ ಕರ್ಕೊಂಡು ಹೋಗ್ಲಮ್ಮ? ಇಲ್ಲ ಹೋಗಮ್ಮ, ಅಜಯ್ ಏನು ಹೇಳಿಲ್ಲ. ಇನ್ನು ಅವನು ನೋಡ್ದೆ ನಮ್ಮ ಅಮ್ಮನ ಕಳಿಸ್ಬಿಟ್ಟವಳಂತ ಬೇಜಾರು ಮಾಡ್ಕೊತಾನೆ. ಅಜಯ್ ಬಂದರೆ ಕೇಳ್ಬಿಟ್ಟು ಅವನೇ ಕರ್ಕೊಂಡ್ಬಿಡ್ತಾನೆ. ನೀವು ನಿಮ್ಮ ಪಾಡಕ್ಕೆ ನೀವು ಹೋಗ್ರಿ, ಹುಷಾರು. ಹಾಂ ಹ್ಞೂ ಸರಿನಮ್ಮ. ಅವ್ರ ಮನೆ ದೂರ ಅಂತೆ, ನಾವೇನು ಗೊತ್ತಿರಮ್ಮ ಆ ಕಡೆಗೆಲ್ಲನೂ. ಹಾಂ ಹೋಗಲ್ಲ. ಹ್ಞೂ ಸರಿನಮ್ಮ.